ಫಿನಾಲೆ ವೀಕಲ್ಲಿ ಇರ್ತಿದ್ರಿ. ಸೊ ಅದು ಮುಂದಕ್ಕೆ ಗೊತ್ತಿಲ್ಲ ಏನಾಗ್ತಿತ್ತು ಅಂತ, ಬಟ್ ಎಷ್ಟು ಇವಾಗ ಬೇಜಾರಾಗ್ತಿದೆ ಹೇಗೆ ಅಂತ? ತುಂಬಾ ಬೇಜಾರಾಗ್ತಿದೆ. ಅಂದ್ರೆ ಹತ್ರ ಬಂದು ಹೋಗ್ಬಿಟ್ನಲ್ಲ, ಹೊರಗೆ ಬಂದಲ್ಲ ಅಂತ ಬೇಜಾರಾಗ್ತಿದೆ. ಬಟ್ ತುಂಬಾ ಮೆಮೊರೇಬಲ್ ಜರ್ನಿ. ನನ್ನ VT ನೋಡಿದಾಗ ಐ ಫೆಲ್ಟ್ ನೈಸ್. ಒಂಥರ ಇಟ್ ವಾಸ್ ವೆರಿ ಸ್ವೀಟ್ ಆಗಿತ್ತು. ಒಂಥರ ತುಂಬಾ ರೂಡ್ ಆಗಿರ್ಲಿ ಆ ಥರ VT ಆಗಿರ್ಲಿಲ್ಲ ನಂದು. ಸೊ ಅದಕ್ಕೆ ಖುಷಿ ಇದೆ. ಓಕೆ, ಇನ್ನು ನೇರವಾಗಿ ಪ್ರಶ್ನೆ ಕೇಳಬೇಕು ಅಂತಂದರೆ, ನಮ್ಮ ಆಡಿಯನ್ಸ್ ಅದೇ ಕಮೆಂಟ್ ಸೆಕ್ಷನಲ್ಲಿ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಕಮೆಂಟಲ್ಲಿ ಕೇಳಿರೋದು ಒಂದೇ ಪ್ರಶ್ನೆ, ಕಳ್ಳಪುಟ್ಟಿ ಯಾಕೆ ಗಿಲ್ಲಿ ಅವರಿಗೆ ಬಾಯಿ ಹೇಳಿ ಆಚೆ ಬರಲಿಲ್ಲ? ಬಿಕಾಸ್ ನಾವೆಲ್ಲ ಸೇರ್ಕೊಂಡು ಈ ಸಲ ಧ್ರುವಂತನ ಆಚೆ ಕಳಿಸ್ಬೇಕು ಅಂತ ಕಳ್ಳಪುಟ್ಟಿಗೆ ಓಟ್ ಹಾಕಿದ್ವಿ, ಗಿಲ್ಲಿ ಅವ್ರಿಗೆ ಓಟ್ ಹಾಕಿರಲಿಲ್ಲ ಬಿಕಾಸ್ ನಾಮಿನೇಟ್ ಆಗಿರಲಿಲ್ಲ. ಯಾಕೆ ಬಾಯಿ ಹೇಳಿ ಬರಲಿಲ್ಲ ಕಳ್ಳಪುಟ್ಟಿ ಅವರು ಅಂತ? ನನ್ನ ಬಾಯಿ ಹೇಳಲಿಲ್ಲ ಅನ್ನೋದು ನಿಜವಾಗ್ಲೂ ಈಗ ಹೊರಗಡೆ ಬಂದ್ಮೇಲೆ ಕಾಮೆಂಟ್ಸಲ್ಲಿ, ಬಿಕಾಸ್ ನಾನು ಅವ್ನಿಗೆ ಹಗ್ ಮಾಡ್ಬಿಟ್ಟು ಹೇಳ್ತೀನಿ, ನೋಡಿದ್ಯಾ ಹೋಗು ಹೋಗು ಅಂತ ಇದೆ. ಅವ್ನು ನಂಗೆ ಯಾವಾಗಲೂ ರೇಗಿಸ್ತಿದ್ದ, ನೀವು ಒಂಥರ ಪಾರ್ಥೇರಿಯಂ ಥರ ಬೆಳ್ಕೊತಾನೆ ಇದೆಯಾ, ಹೋಗ್ತಾನೆ ಇಲ್ಲ ಅಂತ. ಅವನಿಗೆ ಅದೇ ಹೇಳ್ತೀನಿ, ನೋಡಿ ನೀನು ನಾಮಿನೇಟ್ ಮಾಡಿದ್ವರನೇ ಹೋಗ್ತಿದ್ದೀನಿ, ಖುಷಿನೇನೋ ಅಂತ ಅಂದ್ಬಿಟ್ಟು ಹಗ್ ಮಾಡ್ಬಿಟ್ಟು ಬರ್ತೀನಿ. ಐ ಡೋಂಟ್ ನೋ ಅದು ರಿಜಿಸ್ಟರ್ ಆಗಲಿಲ್ಲ ಗೊತ್ತಿಲ್ಲ, ಬಟ್ ಅವನಿಗೆ ಬಾಯಿ ಹೇಳಬಾರ್ದು ಅನ್ನೋಷ್ಟು ನಂಗೆ ಅವ್ನ ಮೇಲೆ ಏನೂ ಇರಲಿಲ್ಲ. ಸೊ ಬಾಯಿ ಹೇಳಬೇಕು ಅಂತ ಆ ಥರ ನೀವು ಹೇಳಬಾರ್ದು ಅಂತ ಏನಿರಲಿಲ್ಲ. ಹೇಳಬಾರ್ದು, ಹೇಳ್ದೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡಬಾರ್ದು, ಹಂಗೆ ಬರಬೇಕು ಅನ್ನೋದು ಆ ಥರದ್ದೇನೂ ಇನ್ಸಿಡೆಂಟೇ ಆಗಲಿಲ್ಲ ನಮ್ಮಿಬ್ಬರ ಮಧ್ಯೆ. ಸೊ ಐ ಡೋಂಟ್ ನೋ. ಎಸ್. ಸೊ ಈಗ 99 ಡೇಸ್ ಆಫ್ ಜರ್ನಿಯಲ್ಲಿ ಅಂದರೆ ತುಂಬ ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು ಅಂದರೆ ಏನು ನೀವು? ಅಂದರೆ ನಮ್ಮ ಮನೇನೇ ಮಿಸ್ ಮಾಡ್ಕೋತೀನಿ. ಒಂದು ಆ್ಯಕ್ಚುಲಿ ನಿನ್ನೆ ಎಲ್ಲ ಒಂದು ಸ್ವಲ್ಪ ಮೈಕಲ್ಲಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಮನೆ, ಬಿಗ್ ಬಾಸ್ ವಾಯ್ಸು ಆ್ಯಂಡ್ ಫೋನ್ ಇಲ್ಲದೆ ನಾವು ಅಲ್ಲಿ ಮಾತಾಡ್ಕೋತಾ ಇದ್ವಿ. ಅಂದರೆ ಎಷ್ಟು ಮಾತಾಡ್ತಿದ್ದೀವಿ ಇಲ್ಲಿ. ಇದೇ ನಾವಿಬ್ಬರೇ ಹೊರಗಡೆ ಇದ್ದಿದ್ರೆ ಇಬ್ಬರು ಕೈಲೂ ಫೋನ್ ಇರ್ತಿತ್ತು, ಮಾತಾಡ್ತಿರ್ಲಿಲ್ಲ. ಸೊ ಆ ಥರ ಮೂಮೆಂಟ್ಸ್ನೆಲ್ಲ ಆ್ಯಕ್ಚುಲಿ ಮಿಸ್ ಮಾಡ್ಕೋತೀನಿ ಇವಾಗ ಅನ್ಸುತ್ತೆ. ಅದು ವಾಪಸ್ ಬರಕ್ ಸಾಧ್ಯನೇ ಇಲ್ಲ. ಸೊ ಐ ವಿಲ್ ಮಿಸ್ ದಟ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.